ಓಕೆ. ಇವತ್ತು ನಾನು ಗೋಪಾಲಗೌಡ ಸ್ಟೇಡಿಯಮಿಗೆ ಬಂದಿದ್ದೆ. ಬಂದು ಏನಂದರೆ ಒಂದು ಸ್ವಲ್ಪ ಮ್ಯಾಚ್ ನೋಡೋಣ, ಇಲ್ಲಿ ತಂಪಾಗಿದೆ ಅಂತ ತಿಳ್ಕೊಂಡಿದ್ದೆ. ಸುಮ್ಕೆ ಬಂದಾಗ ಇಲ್ಲಿ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಒಂಚೂರಲ್ಲಿ ತೋರಿಸಿ ಸರ್. ಅಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು. ಖುಷಿ ಆಯಿತು. ನೋಡ್ತಾ ನೋಡ್ತಾ ಮ್ಯಾಚ್ ನೋಡ್ತಾ ಕೂರೋಣ ಅಂತ, ವ್ಯವಸ್ಥಿತವಾಗಿ ಕೂರೋಣ ಅಂತ ಬಂದೆ. ಇಲ್ಲಿ ನೋಡಿದರೆ ಇಲ್ಲಿ ನಾನು ತೋರಿಸ್ಬೋದು, ಎಲ್ಲ ಕುಡುಕರ ಹಾವಳಿ. ಇನ್ನೊಂದು ಎಲ್ಲ ಗಾಜು ಗೀಜೆಲ್ಲ ಬಿದ್ದಿದೆ. ಪ್ರತಿ ಸರ್ತಿನೂ ನಾವು ಹೇಳೋದು ನಮ್ಮ ಕರ್ತವ್ಯ ಅಷ್ಟೇ, ಲೈವ್ ಸಾಗರದ ಕರ್ತವ್ಯ. ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ನೀವು ಅದಕ್ಕೆ ಸ್ಪಂದಿಸ್ತೀರಂತ ನಾನು ಭಾವಿಸ್ತೀನಿ. ಯಾರು? ಸಾಗರದ ಜನತೆ. ಮುಂಚೆಲ್ಲ ತುಂಬ ಹೋರಾಟಗಾರರಿದ್ದರು, ಎಲ್ಲರೂ ಇದ್ದರು. ಇವತ್ತು ಈ ಸ್ಟೇಡಿಯಂ ಬಗ್ಗೆ ಒಬ್ಬನ ಹತ್ರ ಕೂಡ ಒಂದು ಕಾಯಕಲ್ಪ ಇಲ್ಲ. ಅದಕ್ಕೆ ನಂಗೆ ತುಂಬ ಬೇಜಾರಾಗ್ಬಿಟ್ಟು ನಾನು ತಿಳ್ಕೊಂಡೆ, ಐ ಥಿಂಕ್ ಸಾಗರದಲ್ಲಿ ಬಾರೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಎಲ್ಲ. ಅದಕ್ಕೆ ಬಾರಲ್ಲಿ ಜಾಗ ಇಲ್ಲದೆ ಗೋಪಾಲಗೌಡ ಸ್ಟೇಡಿಯಮಲ್ಲಿ ಹೆಂಡ ಕುಡಿಯೋಕ್ಕೆ ಬರ್ತಾಯಿದ್ದಾರ ಅಂತ ನಾನು ಭಾವಿಸಿದ್ದೀನಿ. ಮುಂದಿನ ದಿನದಲ್ಲಿ ಸಾಗರದ ಆಡಳಿತ ವರ್ಗ, ಶಾಸಕರು, ಕೌನ್ಸಿಲರ್ಸು ಇದ್ರ ಬಗ್ಗೆ ಅತಿ ಹೆಚ್ಚಿನ ಗಮನ ಹರಿಸಬೇಕು. ಪ್ರತಿ ಸರ್ತಿನೂ ಇದೇ ರೀತಿ ಆದರೆ, ಇಲ್ಲಿ ಹೀಗೆ ಆದರೆ ಮುಂದಿನ ದಿನ ತೊಂದರೆ ತಾಪತ್ರೆ ಆಗೋದು ಖಂಡಿತ. ಹಾಗಾಗಿ ನಾನು ರಕ್ಷಣಾ ಇಲಾಖೆಯವ್ರ ಹತ್ರನೂ ಕೇಳ್ಕೊತಾ ಇದ್ದೀನಿ, ಪೊಲೀಸ್ ಇಲಾಖೆ ಹತ್ರ, ದಯವಿಟ್ಟು ಇಲ್ಲಿ ಈ ರೀತಿ ಇರುವಂತಹ ಒಂದು ಸುಂದರವಾದ ಸ್ಟೇಡಿಯಂ, ಇರೋದೇ ಸಣ್ಣ ಸ್ಟೇಡಿಯಂ ನಮ್ಮದು, ಅದನ್ನು ಹಾಳುಗೆಡುವುದಂದರೆ ನನಗೇನು ಇಷ್ಟ ಇಲ್ಲ. ನೋಡಿ, ಜನಕ್ಕೆ ಬಿಡ್ತಾ ಇದ್ದೀನಿ, ನಾನು ಉಗಿಯಲ್ಲ, ನೀವು ಉಗಿರಿ ಅಂತ. ಧನ್ಯವಾದ. ಗೋಪಾಲಗೌಡ ಸ್ಟೇಡಿಯಂ ಸಾಗರ ಫ್ರೆಂಡ್ಸ್, ನಾನೇ ಫ್ರ್ಯಾಂಕಿ. ಇದು ನೋಡ್ರಿ, ಬಾರ್ ಆಗಿಬಿಟ್ಟಿದೆ. ಗೋಪಾಲಗೌಡ ಸ್ಟೇಡಿಯಂ ಅಂದರೆ ಬಾರ್ ಆಗಿಬಿಟ್ಟಿದೆ. ಮುಂದೆ ಇನ್ನೂ ಜಾಸ್ತಿ ಇದೆ, ಆ ಕಡೆ ಹೋಗಿಲ್ಲ. ನೋಡ್ರಿ, ಗೋಪಾಲಗೌಡ ಸ್ಟೇಡಿಯಂ, ಸಾಗರದ ಗೋಪಾಲಗೌಡ ಸ್ಟೇಡಿಯಂ ಕುಡುಕರ ಸಂತೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ಹೆಂಗಿದೆ ನಿಮಗೆ? ಏನಾದರೂ ಅನಿಸಿದ್ರೆ ಹೇಳಿ. ಕುಡುಕರ ಸಂತೆಯಲ್ಲಿ ನಾವಿದ್ದೇವೆ, ಬಾರೆಲ್ಲ ಮುಚ್ಚಿದ್ದಾರೆ. ಅದಕ್ಕೆ ಎಲ್ಲರೂ ಗೋಪಾಲಗೌಡ ಸ್ಟೇಡಿಯಮಿಗೆ ಬಂದು ಕುಡಿತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು. ಇವತ್ತು ಸಂಜೆ ಹೊತ್ತು ಗೋಪಾಲಗೌಡ ಸ್ಟೇಡಿಯಮಿಗೆ ಬಂದಿದ್ದೆ. ಇಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋಣ ಅಂತ ಕೂತಿದ್ದೆ. ಬಂದು ವೀಕ್ಷಿಸ್ತಾ ಇರಬೇಕಾದ್ರೆ ಕಲರ್ಫುಲ್ ಡ್ರೆಸ್ಸಲ್ಲಿ ಯಾವುದೋ ಒಂದು 2 ತಂಡ ಮ್ಯಾಚ್ ಆಡ್ತಾಯಿತ್ತು. ಹೀಗೆ ನೋಡಬೇಕಾದ್ರೆ ಸ್ಟೇಡಿಯಂ ಸುತ್ತಲೂ ತುಂಬ ಸುಂದರವಾಗಿ ಕಾಣ್ತಾಯಿತ್ತು. ತೋರಿಸ್ತೀನಿ ನಿಮಗೆ ಎಷ್ಟು ಸುಂದರವಾಗಿತ್ತು ಅಂತ. ಮ್ಯಾಚ್ ನೋಡೋಣ ಅಂತ ಬಂದರೆ ಇಡೀ ಸ್ಟೇಡಿಯಂ ತುಂಬ ಕುಡುಕರ ಹಾವಳಿಯನ್ನು ಅನಿಸುತ್ತೆ. ಮೋಸ್ಟ್ಲಿ ಎಲ್ಲ ಹೆಂಡದ ಅಂಗಡಿ ಬಾಗ್ಲಾಕಿರಬೇಕು ಸಾಗರಪೇಟೆಯಲ್ಲಿ ಅಂತ ತಿಳ್ಕೊಳ್ತೀನಿ. ಎಲ್ಲ ಸ್ಟೇಡಿಯಮ್ಮು ಬಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಡೀ ಸ್ಟೇಡಿಯಂ ತುಂಬ ಹೊಲಸು. ಒಂದು ಮನುಷ್ಯರು ಕೂರಬೇಕು ಅಂದ್ರೂ ಕೂತ್ಕೊಳ್ಳೋಕ್ಕಾಗ್ದಿರೋ ಎಷ್ಟಂತ ಹೊಲಸು ಈ ಸ್ಟೇಡಿಯಮಲ್ಲಿ ಕಾಣ್ತು. ಇದಕ್ಕೆ ಯಾರು ಏನು ಅನ್ನೋದೇ ಗೊತ್ತಿಲ್ಲ. ಏನಂದರೆ ಉಸ್ತುವಾರಿ ಈ ಸ್ಟೇಡಿಯಂ ಏನು ಬಿಕಾರಿನ ಅಂತ ಗೊತ್ತಿಲ್ಲ. ಮತ್ತು ದೂರದಿಂದ ವೀಕ್ಷಣೆ ಮಾಡಿದೆ. ಈಗ ಬೋರ್ಡ್ ಮೇಲೆ ಗೋಪಾಲಗೌಡ ಸ್ಟೇಡಿಯಂ ಅಂತ ಒಂದು ಹೆಸರಿತ್ತು, ಅದನ್ನು ಕೂಡ ಅಳಿಸೋಗಿದೆ. ಹಾಗೆ ಪಾಪ ಆಟ ಆಡ್ತಾಯಿದ್ರು. ಹಿಂಗೆ ಕೆಳಗೆ ಬಗ್ಗಿ ನೋಡ್ತೀನಿ, ಅಲ್ಲೂ ಅಷ್ಟೇ ಎಲ್ಲ ಬಿಯರ್ ಬಾಟ್ಲು. ಆ ಚೆಂಡು ಗಿಂಡು ಏನಾದರೂ ಬಂದು ಇಲ್ಲಿ ಬಂದಾಗ ಆಟ ಆಡೋರ ಕಾಲಿಗೆ ಚುಚ್ಚಿದ್ರೆ, ಮತ್ತು ಈ ಹೊಲಸು, ಈ ಮರ ಬಿದ್ದಿದೆ, ಹುಲ್ಲುಗಳು ಬೆಳೆದಿದೆ. ಇಲ್ಲಿ ನೋಡಿ, ಕೂರುವಂಥ ಕಟ್ಟೆ ಮೇಲೆ ಬಾಟ್ಲು, ಮಧು ಎಲ್ಲ ಒಂಥರ ಇದು ಐ ಥಿಂಕ್ ನನಗನ್ಸುತ್ತೆ ದೊಡ್ಡ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಅನ್ಸತ್ತಪ್ಪ. ಇದು ಸ್ಟೇಡಿಯಂ ಅಲ್ಲ, ಇದು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ತಿಳ್ಕೊಂಡಿದ್ದೀನಿ. ಇದು ವಿಡಿಯೋ ಮಾಡಬೇಕು ಅನಿಸ್ತು. ಮ್ಯಾಚ್ ನೋಡೋಕೆ ಬಂದಿದ್ನಲ್ಲ, ಹಾಗೆ ವಿಡಿಯೋ ಮಾಡ್ತಾ ಬರೋಣ ಹೇಗಿದೆ ಇಲ್ಲಿಂದ ಕಾಯಕಲ್ಪ ಎಲ್ಲ ಅಂತ ನೋಡಿದ್ರೆ, ಇದೆಲ್ಲ ಕುಡುಕರು ಹಾವಳಿಯಿಂದ ಎಲ್ಲ ಬಾಟಲ್ಸ್ಗಳು, ಗಿಡ ಗಂಟಿಗಳು ಎಲ್ಲ ಬೆಳ್ಕೊಂಡು ಒಂಥರ ವಿಚಿತ್ರವಾಗಿದೆ. ಇದು ನನಗೆ ಸ್ಟೇಡಿಯಂ ಥರ ಕಾಣಿಸಿಲ್ಲ. ನೀವು ಯಾರಾದರೂ ಏನಾದರೂ ಅನ್ಬೋದಾ ಇದು ಸ್ಟೇಡಿಯಮ್ಮು ಇಲ್ಲ ಮತ್ತೊಂದು ಮುಗಿದೊಂದಂದು ನೀವು ಹೇಳ್ಬೋದಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವೇ ಕಮೆಂಟ್ಸ್ ಹಾಕಿ. ಮತ್ತು ನಾನು ಉಗಿಯೋಕ್ಕೆ ಹೋಗಲ್ಲ, ನೀವೇ ಉಗಿಬೇಕಾಗತ್ತೆ. ಯಾಕಂದರೆ ನಾವು ಉಗಿದ್ರೆ ಸರಿಯಾಗಲ್ಲ, ಜನ ಉಗಿಬೇಕಾಗತ್ತೆ. ಇರೋದೇ ಒಂದು ಸಣ್ಣ ಸ್ಟೇಡಿಯಮ್ಮು, ಅದೂ ನಮ್ಮ ಲೆದರ್ ಬಾಲೆಲ್ಲ ಆಡೋಕ್ಕೆ ಬರೋಲ್ಲ ಈ ಸ್ಟೇಡಿಯಮಿಗೆ. ಸುಮ್ಕೆ ಹೀಗೆ ಹೆಸ್ರಿಗೆ ಒಂದು ಸ್ಟೇಡಿಯಂ ಇದು. ಏನಂದರೆ ಸ್ಟೇಡಿಯಂ ಹೊರಗಡೆನೂ ಕೂಡ ಅಷ್ಟೇ. ನಾವು ಒಳಗಡೆನೇ ಹಿಂಗಿರಬೇಕು ಅಂತ ನೋಡಿದರೆ, ಹೊರಗಡೆನೂ ಕೂಡ ಸ್ಟೇಡಿಯಂ ಹೊರಗೆ ಹೀಗಿದೆ. ಎಲ್ಲಿ ನೋಡಿದ್ರು ಬಾಟ್ಲು,
ಕಸ ಇದಕ್ಕೆ ಒಂದು ಸ್ವಚ್ಛತೆ ಇಲ್ಲ. ಪಾಪ ನಮ್ಮ ಕಾಗೋಡು ತಿಮ್ಮಪ್ಪನವ್ರು ಇರಬೇಕಾದ್ರೆ ಏನೋ ಒಂದು ಸ್ವಚ್ಛತೆ ಇತ್ತು, ಒಂದು ಸ್ಟೇಡಿಯಂ ಏನೋ ಮಾಡಿಕೊಟ್ಟಿದ್ರು, ಅದೂ ಕೂಡ ಇವತ್ತು ಇಲ್ಲ, ಸ್ವಚ್ಛತೆಯೇ ಇಲ್ಲ. ಹಾಗಾಗಿ ಈ ವಿಡಿಯೋ ಹಾಕಿದ್ದೀನಿ. ಸಾಗರದ ಜನತೆ ವಿಡಿಯೋ ನೋಡಿದರೆ ಸಾಕಾಗಲ್ಲ ಅಂತ ನಾನು ತಿಳ್ಕೊತೀನಿ, ಭಾವಿಸ್ತೀನಿ. ಯಾಕಂದರೆ ಸ್ವಚ್ಛತೆ ಕೂಡ ಇಲ್ಲ, ಸ್ವಚ್ಛತೆ ಇಲ್ಲ. ಏನೋ ಮಕ್ಕಳು ಸಂತೋಷದಲ್ಲಿ ಆಟ ಆಡ್ತಿದ್ದಾರೆ. ನೋಡೋಣ, ನೀವೇನಾದರೂ ಜನಕ್ಕೆ ಎಚ್ಚೆತ್ಕೊಂಡ್ರೆ ಇದು ಮುಂದಿನ ದಿನದಲ್ಲಿ ಸ್ವಚ್ಛತೆ ಕಾಣುತ್ತೋ ಇಲ್ವೋ ಅನ್ನೋದು. ಮತ್ತು ಇನ್ನೊಂದು ಸರ್ತಿ ಹೇಳ್ತೀನಿ, ಇದು ಸಾಗರದ್ದೇ ಸ್ಟೇಡಿಯಮ್ಮು, ಹೆಸರೊಂದಿಲ್ಲ ಅಷ್ಟೇ, ಗೋಪಾಲಗೌಡ ಸ್ಟೇಡಿಯಂ ಅಂತ ನೋಡಿ. ಅದು ಅದೊಂದು ಗ್ಯಾಲ್ರಿ, ಯಾರಿಗಾದರೂ ಕಾಣ್ಬೋದೇನೋ. ಸುತ್ತಲೂ ಮರ ಇದ್ದಾವೆ, ಬಟ್ ಸ್ವಚ್ಛತೆ ಅಂತೂ ಇಲ್ಲ. ಇಡೀ ಸ್ಟೇಡಿಯಂ ಸುತ್ತಿಲ್ಲ, ಇದಷ್ಟು ಕಡೆ ತೋರಿಸಿದ್ದೀನಿ. ನೋಡಿ ಏನು ಅನಿಸುತ್ತೆ. ಸಾಗರ ಸ್ಟೇಡಿಯಂ ಚೆನ್ನಾಗಿದೆಯಾ? ಐ ಥಿಂಕ್ ಮೋಸ್ಟ್ಲಿ ಕೋಳಿ ಗೀಳಿ ಎಲ್ಲ ಸುಟ್ಟು ತಿಂದಿರ್ಬೇಕು ಈ ಕಡೆ. ಇದನ್ನು ನೀವು ತೋರಿಸ್ಬೇಕಾಯ್ತಾ? ಒಂದೇ ಒಂದು ನೋಡಿ, ಏನೇನು ಇಲ್ಲ. ಅದಕ್ಕೆ ಏನು ಅನಿಸುತ್ತೆ, ಈ ವಿಡಿಯೋನು ಹೀಗೆ ತಣ್ಣಗೆ ಇಡ್ತೀರಾ, ಶೇರ್ ಮಾಡ್ತೀರಾ, ಎಲ್ಲ ನಿಮಗೆ ಗೊತ್ತಿರೋವಂಥದ್ದು. ಓಕೆ, ನಾನೇ ಲೈವ್ ಸಾಗರ್ K15 ಫ್ರ್ಯಾಂಕಿ ಲೋಬೋ. ಮತ್ತು ಒಳ್ಳೊಳ್ಳೆ ಸುದ್ದಿಗಳಿಗಾಗಿ ನೋಡಿ, ಅಲ್ಲಿ ಬಾಟಲೆಲ್ಲ ಹೊಡೆದೋಗಿದೆ, ಅದು ಕಾಲಿಗೆಲ್ಲ ಚುಚ್ಕೊಂಡ್ರೆ ಯಾರಿದ್ದಾರೆ. ಹಾಗಾಗಿ ಇವತ್ತಿನ ವಿಶೇಷ ಗೋಪಾಲಗೌಡ ಸ್ಟೇಡಿಯಂ, ಸಾಗರದ ವಿಶೇಷವಾದಂಥ ಸ್ಟೇಡಿಯಮ್ಮು. ಅದು ಹೇಗಿದೆ ಅಂತ ನೀವು ಇನ್ನು ಮುಂದೆ ಹೇಳಬೇಕಾಗತ್ತೆ. ನೋಡೋಣ ಇದಕ್ಕೆ ಯಾರು ಜವಾಬ್ದಾರಿ ತಗೊತಾರ ಅಂತ ನಾನು ಕಾದು ಕೊಡ್ತೀನಿ. ಧನ್ಯವಾದಗಳು.